ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಜಿ ಮಾದೇಗೌಡರ ಬಗ್ಗೆ ಮಾಜಿ ಸಂಸದ ಶಿವರಾಮೇಗೌಡರು ಅಗೌರವವಾಗಿ ಮಾತನಾಡಿದ ಹಿನ್ನೆಲೆಯಲ್ಲಿ ಅಂಬರೀಷ್ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂಬಿ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಕ್ಷಮೆ ಕೇಳಿದರೂ ಶಿವರಾಮೇಗೌಡರ ವಿರುದ್ಧದ ಆಕ್ರೋಶ ತಗ್ಗಲಿಲ್ಲ. ದಿವಂಗತರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಬಳಸುವುದು ತಪ್ಪು ಎಂದು ಅವರು ಖಂಡಿಸಿದರು. ಅಂಬರೀಷ್ ಅವರ ಸಾಧನೆ ಮತ್ತು ಜನಪ್ರಿಯತೆಯನ್ನು ನೆನಪಿಸಿಕೊಂಡು ಗೌರವ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಜಿ ಮಾದೇಗೌಡರ ಸಾಮಾಜಿಕ ಸೇವೆ ಹಾಗೂ ಹನುಮಂತನಗರದ ದೇವಾಲಯದ ನಿರ್ಮಾಣವನ್ನು ಶ್ಲಾಘಿಸಿದರು. ರಾಜಕೀಯವಾಗಿ ಟೀಕೆ ಮಾಡುವುದು ಬೇರೆ, ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದು ಸರಿಯಲ್ಲ ಎಂದರು. ಮತ್ತೊಮ್ಮೆ ಇಂತಹ ಹೇಳಿಕೆ ನೀಡಿದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಂಬರೀಷ್ ಅಭಿಮಾನಿಗಳು ರಾಜ್ಯಾದ್ಯಂತ ಸಂಘಟಿತರಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರವಿ ನಾಗರಾಜು ಸೇರಿದಂತೆ ಹಲವು ಅಭಿಮಾನಿಗಳು ಉಪಸ್ಥಿತರಿದ್ದರು. 6 ತಿಂಗಳು JDS, 6 ತಿಂಗಳು BJP, 6 ತಿಂಗಳು ಕಾಂಗ್ರೆಸ್. ಆ ಪಕ್ಷಕ್ಕೆ ಹೋಗೋದು ಅವ್ರನ್ನೇ ಬೈಯೋದು, ಅವ್ರ ಪಕ್ಷಕ್ಕೆ ಹೋಗೋದು ಅಧಿಕಾರನ ಬಗ್ಸೋದು. ನಮ್ಮ ದೇವೇಗೌಡರು ಮನಸ್ಸು ಮಾಡಿ ಅಲ್ಲಿ 6 ತಿಂಗಳು ವರ್ಷಕ್ಕೆ ಅವರು MP ಮಾಡೋದು. BJP ಬಂದರು. BJP ಬಂದಾಗ ಅವ್ರ ಮನೆಯವ್ರು ನಿಲ್ಲಿಸಿದ್ರು. ಮನೆಯವ್ರಿಗೆ ಕ್ಯಾನ್ವಸ್ ಮಾಡಿದವ್ರು ಯಾರು? ಸುಮಲತಾ ಅವ್ರು 400 ರೂಪಾಯಿ. ಎಷ್ಟು ಓಟ್ ತಗೊಂಡ್ರು? 7,000 ಓಟ್ ತಗೊಂಡ್ರು. ಎಲ್ಲ ತಗೊಂಡು ಅಂಬರೀಷ್ ಅಣ್ಣನೇ ಮಾತಾಡ್ತಾರೆ ಅಂತಂದರೆ ಅದು ಅವ್ರಿಗೆ ತಕ್ಕನ ಆತಲ್ಲ. ಜಿ ಮಾದೇಗೌಡ ಓಲ್ಡ್ ಏನು ಬರೀ ಹನುಮಂತನಗರ ಒಂದು ಕಟ್ಟಿ ಇವತ್ತು ಕೈ ಮುಗಿತಾವ್ರಲ್ಲ ಸಾವಿರಾರು ಜನ ಬಂದು, ಮತ್ತು ಅವರು ಕಾಲೇಜೆಲ್ಲ ಮಾಡಿದ್ದೆಲ್ಲ ಕೇಂದ್ರದಲ್ಲಿ ಇವತ್ತು ನೆನೆಸ್ಕೊತಾರೆ. ಅಂಬರೀಷ್ ಅಣ್ಣನ ಇಡೀ ಕರ್ನಾಟಕದಲ್ಲೇ ಇಡೀ ದೇಶದಲ್ಲಿ ನೆನೆಸ್ಕೊತಾರೆ. ನಮ್ಮ ಶಿವರಾಮೇಗೌಡರು ಮೈಸೂರಿಗೆ ಹೋಗ್ಬಿಟ್ಟು ನಾವು ಶಿವರಾಮೇಗೌಡರು ಹೇಳ್ಕೋದು ಕಷ್ಟ. ಇವ್ರು ಯಾರು ನೆನೆಸ್ಕೊತಾರೆ? ಆದರೆ ದಯಮಾಡಿ ಹೇಳ್ತಾ ಇದ್ದೀವಿ ಶಿವರಾಮೇಗೌಡರೇ, ಇನ್ನು ಮುಂದೆ ಈ ಮಾತುಕತೆಯನ್ನು ಬಿಟ್ಟುಬಿಟ್ಟು ಈ ಬಿಟ್ಟು ನ್ಯಾಯವಾಗಿ ನಡ್ಕೋಬೇಕು. ಇಲ್ಲ ಅಂತಂದರೆ ಅಭಿಮಾನಿಗಳು, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಉಗ್ರ ಹೋರಾಟ ಹೊಂದ್ಕೋಬೇಕಾಗ್ತದೆ. ಇನ್ನೊಂದು ಮಾತು ಏನು ಹೇಳ್ತೀವಿ ಅಂದರೆ, ಅಂಬರೀಷ್ ಅಣ್ಣನ ಮನೆ ಬೆಂಗಾಲಾಗಿ ಇವತ್ತುವೇ ಅವರ ಕುಟುಂಬಕ್ಕೆ ಅಂಬರೀಷ್ ಅಭಿಮಾನಿಗಳು ಸದಾ ನಿಂತಿದ್ದೀವಿ. ಇದು ಎಚ್ಚರಿಕೆ ಇರಲಿ.